ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಗ್ಗೆ ನಮ್ಮ ಕರಾವಳಿ ಭಾಗದಲ್ಲಿ ಯಾವುದೇ ಗೊಂದಲ ಇಲ್ಲ. ಕೇಂದ್ರದ ನಾಯಕರು ಶಿಸ್ತು ಸಮಿತಿ ಮೂಲಕ ನಿರ್ಧಾರ ಕೈಗೊಂಡಿದ್ದಾರೆ. ಪಕ್ಷದ ತೀರ್ಮಾನದಲ್ಲಿ ಯಾವುದೇ ವ್ಯತ್ಯಾಸ, ಗೊಂದಲ ಇಲ್ಲ. ಪಕ್ಷದ ತೀರ್ಮಾನಕ್ಕೆ ಶಾಸಕನಾಗಿ ನಾನು ಬದ್ಧನಾಗಿದ್ದೇನೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆ ವಿಚಾರಕ್ಕೆ ಕುರಿತು ಪ್ರತಿಕ್ರಿಯಿಸಿದ ಅವರು, ವರಿಷ್ಠರು ತೀರ್ಮಾನ ತೆಗೆದುಕೊಳ್ಳುವಾಗ ಸಾಧಕ ಬಾಧಕ ತಿಳಿದುಕೊಂಡಿರುತ್ತಾರೆ. ಯತ್ನಾಳ್ ಅವರು ನೋಟಿಸ್ಗೆ ಸರಿಯಾಗಿ ಉತ್ತರ ನೀಡಿಲ್ಲ. ಹಾಗಾಗಿ ಪಕ್ಷ ಈ ತೀರ್ಮಾನಕ್ಕೆ ಬಂದಿದೆ. ಹಿರಿಯರ ತೀರ್ಮಾನದಲ್ಲಿ ಯಾವುದೇ ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ. ಯಾವುದೇ ಪರಿಸ್ಥಿತಿಯನ್ನು ಸುಧಾರಿಸುವ ಶಕ್ತಿ ನಮ್ಮ ಕೇಂದ್ರ ನಾಯಕರಿಗೆ ಇದೆ ಎಂದರು. ಕೇಂದ್ರದ ಪಕ್ಷದ ಶಿಸ್ತು ಸಮಿತಿಯವರು ನಿನ್ನೆ ಪಕ್ಷ ವಿರೋಧಿ ಚಟುವಟಿಕೆಗಳು, ಪಕ್ಷದ ವಿರುದ್ಧ ಹೇಳಿಕೆ ನೀಡುವ ಬಗ್ಗೆ ಯತ್ನಾಳ್ ಅವರಿಗೆ 6 ವರ್ಷದ ಕಾಲ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ. ನನ್ನನ್ನು ಸೇರಿ ಯಾರೇ ಇರ್ಬೋದು, ಪಕ್ಷದ ಶಿಸ್ತು, ಪಕ್ಷದ ವಿಚಾರಗಳ ಬಗ್ಗೆ ಯಾರಿಗೂ ಕೂಡ ವೈಯಕ್ತಿಕ ಹೇಳಿಕೆ ಕೊಡಲಿಕ್ಕೆ ಅಧಿಕಾರಗಳಿರುವುದಿಲ್ಲ. ಅದರಲ್ಲಿ ಯತ್ನಾಳ್ ಅವರು ಪದೇ ಪದೇ ಕಳೆದ 1 ವರ್ಷದಿಂದ ಪದೇ ಪದೇ ಹೇಳಿಕೆಗಳನ್ನು ಕೊಡುವುದನ್ನು ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಅವರನ್ನು ಕರೆದು ಮನವರಿಕೆ ಮಾಡಿದ್ದಾರೆ. ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಮೀರಿ ಕೂಡ ಯತ್ನಾಳ್ ಅವರು ಯಾವುದೇ ಸುಧಾರಣೆ ಆಗದ ರೀತಿಯಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುಶಃ ಯತ್ನಾಳ್ ಅವರು ಕೂಡ ಒಬ್ಬ ಹಿರಿಯ ನಾಯಕರು. ಅವರು ಕೂಡ ಅರ್ಥ ಮಾಡಬೇಕಿತ್ತು, ಪಕ್ಷದ ಸಿದ್ಧಾಂತ, ಪಕ್ಷದ ಆಚಾರ ವಿಚಾರಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕಾಗುವುದನ್ನು ಅವರು ತಿಳಿದುಕೊಳ್ಬೇಕಿತ್ತು. ಖಂಡಿತವಾಗಿ ಆಕಸ್ಮಿಕವಾದ ಒಂದು ಘಟನೆ, ಇಬ್ಬರು ಕೂಡ ರಾಜನ್ನು ಮಾಡಿ ಸ್ಟೇಷನಲ್ಲಿ ಅದನ್ನು ಇತ್ಯರ್ಥ ಆಗಿದೆ. ಯಾರ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ, ಅದರ ಲಾಭ ಪಡೆಯಲಿಕ್ಕಾಗಿ ಅದನ್ನು ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಿತ್ತರಿಸುವ ಮೂಲಕ ಆ ಚರ್ಚೆಗಳು ಮಾಡಬೇಕಂತ ಅದಕ್ಕೆ ಚರ್ಚೆಗಳಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇದು ಮೀನುಗಾರರ ಒಂದು ಒಗ್ಗಟ್ಟು ಮಲ್ಪೆ ಬಂದರಿನಲ್ಲಿ ನಮಗೆ ನೋಡಿದರೆ ಗೊತ್ತಾಗ್ತದೆ. ಅದರಿಂದಾಗಿ ಯಾರೇ ವ್ಯಕ್ತಿ ಆ ಒಗ್ಗಟ್ಟನ್ನು ನೋಡುವಂಥ ವಿಚಾರಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ಮಲ್ಪೆಯ ಜನರು ಯಾವುದೇ ರೀತಿಯ ತಾರತಮ್ಯ, ಭೇದ ಭಾವಗಳಲ್ಲಿಲ್ಲ. ಎಲ್ಲರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಎಲ್ಲರಿಗೂ ಕೂಡ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಬಂದಾಗಿರ್ಬೋದು, ಅವರ ಊರಿನ ಗಣಪತಿ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದಾಗ ಸಹಕಾರಕ್ಕೆ ನಾವು ಯಾವುದೇ ರೀತಿಯ ನೀನು ಯಾರು, ಎಲ್ಲಿಂದ ಬಂದು ಎಂಬ ವಿಚಾರವನ್ನು ಕೇಳದೆ ಎಲ್ಲರಿಗೂ ಕೂಡ ನಮ್ಮ ಮೀನುಗಾರರು ದೈವ ಭಕ್ತರು.